ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಭಾರೀ ಸುದ್ದಿಯಾಗಿತ್ತು, ದೇಶ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು. ಯಾವ ಪ್ರಕರಣ ಹೇಳಿ? ದರ್ಶನ್ಗೆ ಸಂಬಂಧಪಟ್ಟಂತಹ ಪ್ರಕರಣ. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನನ್ನು ಅರೆಸ್ಟ್ ಮಾಡಿದ್ದು, ದರ್ಶನ್ ಜೊತೆಗೆ ಇನ್ನಿತರರನ್ನು ಅರೆಸ್ಟ್ ಮಾಡಿದ್ದು, ಅವರೆಲ್ಲರೂ ಇವಾಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಬಂದಿದ್ದು, ಇವೆಲ್ಲದೂ ಕೂಡ ಈಗ ಒಂದು ರೀತಿಯಲ್ಲಿ ಕಳೆದು ಹೋದಂಥ ಇತಿಹಾಸ. ಆದರೆ ಇದರ ಜೊತೆಗೆ ಕೆಲವೊಂದು ವಿಚಾರಗಳ ಚರ್ಚೆಗೆ ಬಂದಿದ್ದು ನೋಡಿ. ಆ ವಿಚಾರಗಳ ಬಗ್ಗೆ ಈಗ ಮತ್ತೆ ಒಂದಷ್ಟು ಚರ್ಚೆಗಳು, ಒಂದಷ್ಟು ಮುನ್ನೆಲೆಗೂ ಕೂಡ ಬಂದಿದ್ದಾವೆ. ಅದರಲ್ಲೂ ಕೂಡ ಈ ದರ್ಶನ್ ಅವರ ಕುಟುಂಬದವರ ಜೊತೆಗೆ, ಅಂದರೆ ತಾಯಿ ಜೊತೆಗಿರ್ಬೋದು, ಸಹೋದರನ ಜೊತೆಗಿರ್ಬೋದು, ಜೊತೆಗೆ ಸಹೋದರನ ಏಳಿಗೆಯ ಕುರಿತಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಭಾರಿ ಚರ್ಚೆ ಆಗಿತ್ತು. ಅಂದರೆ ಆರಂಭದಲ್ಲಿ ದರ್ಶನ್ ಯಾವಾಗ ಅರೆಸ್ಟ್ ಆಗ್ತಾರೆ ನೋಡಿ, ಆಗ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬಂದಿತ್ತು. ದರ್ಶನ್ ಅವರು ಫ್ಯಾಮಿಲಿಯ ಜೊತೆಗೆ ಅಷ್ಟು ಚೆನ್ನಾಗಿಲ್ಲ, ತಾಯಿ ಜೊತೆಗೂ ಕೂಡ ಚೆನ್ನಾಗಿಲ್ಲ, ಸಹೋದರನ ಜೊತೆಗೂ ಕೂಡ ಚೆನ್ನಾಗಿಲ್ಲ ಅನ್ನುವಂಥ ವಿಚಾರಗಳು ಬಂದಿತ್ತು. ಆಮೇಲೆ ವಿಜಯಲಕ್ಷ್ಮಿ ಜೊತೆಗೆ ಸಹಜವಾಗಿ ನಿಮ್ಗೆ ಗೊತ್ತಿರುವಂಥದ್ದೇ, ಎಲ್ಲದೂ ಕೂಡ ನಿಮಗೆ ಗೊತ್ತಿದೆ. ಆದರೆ ಇವತ್ತು ದರ್ಶನ್ಗೆ ಈ ನೆಮ್ಮದಿ ಸಿಗೋದಕ್ಕೆ, ಅಂದರೆ ಈ ಪ್ರಕರಣದಿಂದ ಹೊರಗಡೆ ಬರೋದಕ್ಕಿರ್ಬೋದು, ಅಥವಾ ಇವತ್ತು ಒಂದು ನೆಮ್ಮದಿ ಅಂತೇಳಿ ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತೆ ಯಾರು ಅಂತೇಳಿ ಕೇಳಿದ್ರೆ, ನೋ ಡೌಟ್ ಅನ್ಡೌಟೆಡ್ಲಿ ಅದು ವಿಜಯಲಕ್ಷ್ಮಿ ಆಗಿರ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇಂತಹ ವಿಜಯಲಕ್ಷ್ಮಿಯನ್ನು ಪತ್ನಿಯಾಗಿ ಪಡೆಯೋದಕ್ಕೆ ದರ್ಶನ್ ಎಷ್ಟು ಪುಣ್ಯ ಮಾಡಿದ್ದಾರೋ, ಅತ್ತಿಗೆಯಾಗಿ ಪಡೆಯೋದಕ್ಕೆ ನಾನು ಕೂಡ ಅಷ್ಟೇ ಪುಣ್ಯವನ್ನು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಸ್ವತಃ ದರ್ಶನ್ ಅವರ ಸಹೋದರ ಹೇಳ್ತಾರೆ. ಅವರ ತಾಯಿ, ಯಾರು ದರ್ಶನ್ ಮತ್ತು ದಿನಕರ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ನಮ್ಮ ಅಮ್ಮ ಹೇಳ್ತಾರೆ, ಇಂತಹ ಸೊಸೆಯನ್ನು ಪಡೆಯೋದಕ್ಕೋಸ್ಕರ ನಾವು ಪುಣ್ಯ ಮಾಡಿದ್ವಿ, ಇಂತಹ ಸೊಸೆ ಸಿಗೋದು ನಮ್ಮ ಅದೃಷ್ಟ ಅಂತೇಳಿ ಹೇಳ್ತಾರೆ. ಯಾಕೆ? ಏನೆಲ್ಲ ಈ ವಿಶೇಷತೆಗಳಿಂದ ವಿಜಯಲಕ್ಷ್ಮಿ ಕೂಡಿದ್ದಾರೆ. ಜೊತೆಗೆ ಇವರು ದಿನಕರ್ ಹೇಳ್ತಾರೆ ಒಂದು ಮಾತನ್ನು, ನಾನು ಜೀವನದಲ್ಲಿ ನೋಡಿದಂತಹ ವಿಶೇಷ ಎರಡು ಹೆಣ್ಮಕ್ಳು ಅಂತ ಹೇಳಿದ್ರೆ ಅದು ಒಂದು ಮೀನಾ ತೂಗುದೀಪ್ ಅವರು, ಮತ್ತೊಂದು ವಿಜಯಲಕ್ಷ್ಮಿ ದರ್ಶನ್ ಅವರು ಅಂತೇಳಿ. ಯಾಕೆ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಸಹೋದರರ ನಡುವೆ ಒಂದು ಭಿನ್ನಾಭಿಪ್ರಾಯ ಇತ್ತು ಅನ್ನುವಂಥ ಸುದ್ದಿ ಭಾರಿ ಸದ್ದನ್ನು ಮಾಡಿತ್ತು ಆರಂಭದಲ್ಲಿ, ಯಾವಾಗ ದರ್ಶನ್ ಅರೆಸ್ಟ್ ಆಗಿದ್ರು ಆಗ. ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ, ಸ್ವಲ್ಪ ಲೆಂತ್ ಇರ್ಬೋದು ವಿಡಿಯೋ, ಕೊನೆಯವರೆಗೆ ಈ ವಿಡಿಯೋನ ನೋಡಿ ಸಹಿಸಿಕೊಂಡು ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ನಾವು ಜಗತ್ತಲ್ಲಿ ಅದೆಷ್ಟೋ ಸಹೋದರರನ್ನು ನೋಡಿರ್ತೀವಿ, ಅದೆಷ್ಟೋ ಫ್ಯಾಮಿಲಿಗಳು ಒಗ್ಗಟ್ಟಲ್ಲಿರೋದನ್ನು ನೋಡಿರ್ತೀವಿ, ಒಡೆದು ಹೋಗಿರೋದನ್ನು ನೋಡಿರ್ತೀವಿ. ಆದರೆ ಇಂಥದ್ದೊಂದು ಫ್ಯಾಮಿಲಿಯನ್ನು ನೀವು ನೋಡಿರೋದಕ್ಕೆ ಸಾಧ್ಯವಿಲ್ಲ. ಕಾರಣ, ಮೊನ್ನೆ ನೀವೊಂದು ದೃಶ್ಯವನ್ನು ನೋಡಿರ್ತೀರ. ಫಾರ್ಮ್ ಹೌಸ್ನಲ್ಲಿ, ದರ್ಶನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇಡೀ ಫ್ಯಾಮಿಲಿ, ದರ್ಶನ್ ಆ್ಯಂಡ್ ಅವರ ಇಡೀ ಫ್ಯಾಮಿಲಿ, ಅವರ ತಾಯಿ ಸಮೇತ ಎಲ್ಲರೂ ಕೂಡ ಹೋಗಿ ಎಂಜಾಯ್ ಮಾಡಿತ್ತು. 3-4 ದಿನಗಳ ಕಾಲ ಅಲ್ಲೇ ರಿಲ್ಯಾಕ್ಸ್ ಆಗಿದ್ದನ್ನು ನೀವು ನೋಡಿರ್ತೀರ. ಅದಾದ ಬಳಿಕ ಸಾಕಷ್ಟು ಪ್ರಶ್ನೆಗಳು ಕೂಡ ಇರ್ತವೆ. ಏನದು ಪ್ರಶ್ನೆ? ಇವ್ರದ್ದು ಭಿನ್ನಾಭಿಪ್ರಾಯಗಳು ಎಲ್ಲದೂ ಕೂಡ ಸರಿ ಹೋಯ್ತಾ? ಈ ಘಟನೆ ಅಂದರೆ ಇದೊಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಒಂದು ಇಡೀ ಕುಟುಂಬವನ್ನು ಒಂದು ಮಾಡ್ತಾ ಅಂತೇಳಿ. ನೋ ಡೌಟ್ 100% ಹಾಗೆ ಆಗಿದೆ. ಈ ಭಿನ್ನಾಭಿಪ್ರಾಯಗಳು ಸರಿ ಹೋಗೋದಕ್ಕೂ ಕೂಡ ಇದೊಂದು ಘಟನೆ ಸಾಕ್ಷಿಯಾಗಿದೆ. ಅದೇ ಹೇಳ್ತಾರಲ್ಲ, ಏನೋ ಒಂದು ಕೆಟ್ಟದಾದರೆ ಮತ್ತೊಂದೇನೋ ಒಳ್ಳೇದು ಕಾದಿರುತ್ತೆ ಅಂತೇಳಿ, ಹಂಗಾಗಿದೆ ದರ್ಶನ್ ಬಾಳಲ್ಲಿ. ಯಾಕಂತ ಹೇಳಿದ್ರೆ ದಿನಕರ್ ತೂಗುದೀಪ್ ಜೊತೆಗಿರ್ಬೋದು, ಅಥವಾ ಅಮ್ಮ ಮೀನಾ ತೂಗುದೀಪ್ ಜೊತೆಗಿರ್ಬೋದು, ದರ್ಶನ್ ಅಷ್ಟಕ್ಕಷ್ಟೇ ಈ ಹಿಂದೆ, ಅಂದರೆ ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಅಷ್ಟಕ್ಕಷ್ಟೇ ಎಲ್ಲೂ ಕೂಡ ನೀವು ಆ ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ಇವರಿಬ್ಬರನ್ನ ಜೊತೆಗೆ ನೋಡೇ ಇಲ್ಲ, ಅಣ್ಣ ತಮ್ಮನ್ನ. ಇನ್ನು ತಾಯಿ ಮನೆಗೆ ಹೋಗಿದ್ದು ಕಡಿಮೆ, ಅಂತಹ ದೃಶ್ಯಗಳು ಕೂಡ ಸಿಗಲಿಲ್ಲ. ಆದರೆ ಈ ಘಟನೆ ನಂತರ ಎಲ್ಲದೂ ಕೂಡ ಸರಿ ಹೋಗಿದೆ. ಇನ್ನು ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಅಲ್ಲಲ್ಲಿ ಇದ್ದರೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಬಟ್ ಈಗ ಸಹೋದರಿ ಇರ್ಬೋದು, ಸಹೋದರ ಇರ್ಬೋದು, ಹೆಂಡತಿ ಮಗ ಇರ್ಬೋದು, ಜೊತೆಗೇನೆ ಅಮ್ಮ, ಇನ್ನುಳಿದವರು ಎಲ್ಲರೂ ಕೂಡ ಒಂದೇ ಕಡೆ ಒಂದೇ ಫಾರ್ಮ್ ಹೌಸ್ನಲ್ಲಿ ವಿಶೇಷ ಈ ರೀತಿಯಾಗಿ ಎಲ್ಲರೂ ಕೂಡ ಸೇರಿದರು. ಬಟ್ ಈ ರೀತಿಯಾಗಿ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗಿದ್ದು ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ದರ್ಶನ್ ನಂತರ ಹೋಗಿದ್ದು ಮೈಸೂರಿಗೆ ಹೋಗ್ಬೋದು ಅನ್ನೋಂಥ ಪರ್ಮಿಷನನ್ನು ಕೋರ್ಟ್ ಕೊಟ್ಟ ತಕ್ಷಣ ಅವರಿಗೆ ಇಲ್ಲಿಲ್ಲದ ಸಂತೋಷ ಆಗಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ಫ್ಯಾಕ್ಟು ಈಗ ಒಂದಷ್ಟು ವಿಚಾರಗಳ ಬಗ್ಗೆ ದಿನಕರ್ ತೂಗುದೀಪ್ ಮುಕ್ತವಾಗಿ ಮಾತನಾಡಿದ್ದಾರೆ. ಇಲ್ಲಿ ಅವರು ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಯಾವಾಗ ದರ್ಶನ್ ಜೈಲಿಗೆ ಹೋದರೂ ಆಗ ದೊಡ್ಡದೊಂದು ಸುದ್ದಿ ಭಾರಿ ಸದ್ದನ್ನು ಮಾಡಿತು. ಏನು? ಅಣ್ಣ ನನಗೆ ಹೆಲ್ಪ್ ಮಾಡಲಿಲ್ಲ, ಅಣ್ಣ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗಲಿಲ್ಲ, ನಾನು ಇವತ್ತಿಗೂ ಕೂಡ ಬಾಡಿಗೆ ಮನೆಯಲ್ಲಿದ್ದೇನೆ, ಈ ರೀತಿಯಾದಂಥ ಮಾತುಗಳೆಲ್ಲದೂ ಕೂಡ ಬಂದು. ಈ ಮಾತುಗಳಿಗೆ ನಾನು ನೇರವಾಗಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾನು ಸ್ವಾಭಿಮಾನಿ, ನಾನು ನನ್ನ ದುಡಿಮೆಯಲ್ಲಿ ನಾನು ಬದುಕೋನು. ಅಣ್ಣ ನನಗೆ ಕೊಡಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ.
ಆದರೆ ಅವನು ಕೊಟ್ಟರೆ ನಾನು ತೆಗೆದುಕೊಳ್ಬೇಕಲ್ವಾ, ಅದು ಅವನಿಗೂ ಕೂಡ ಗೊತ್ತಿದೆಯಲ್ವಾ. ಹಾಗಾಗಿ ನಾನು ತೆಗೆದುಕೊಂಡಿಲ್ಲ. ಅಫ್ಕೋರ್ಸ್ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ. ಬಾಡಿಗೆ ಮನೇಲಿ ಇದ್ದೀನಿ ಅಂದ ತಕ್ಷಣ ನಾನು ಕಷ್ಟದಲ್ಲಿದ್ದೀನಿ ಅಂತಲ್ಲ. ನಾನು ಕೂಡ 3 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದೀನಿ. 3 ಸಿನಿಮಾಗಳು ಕೂಡ ಅದು ಒಳ್ಳೆ ಸಕ್ಸಸ್ ಆಗಿದ್ದಾವೆ. ನಾನು ಫೈನಾನ್ಷಿಯಲಿ ವೆಲ್ ಸೆಟ್ಲ್ಡ್. ನನಗೆ ನಾಳೆ ಸಿನಿಮಾ ಬೇಡ ಅಂತ ಹೇಳಿಬಿಟ್ಟು ಕುತ್ಕೊಂಡು ತಿನ್ನಬೇಕು ಅಂದ್ರೂ ಕೂಡ ಕುತ್ಕೊಂಡು ತಿನ್ನುವಷ್ಟು ದೇವರು ಕೊಟ್ಟಿದ್ದಾನೆ. ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆದರೂ ಕೂಡ ನಾನು ಬಾಡಿಗೆ ಮನೆಯಲ್ಲಿರೋದಕ್ಕೂ ಕೂಡ ಒಂದು ಕಾರಣ ಇರ್ತದೆ. ಜೊತೆಗೆ ದರ್ಶನ್ ನನಗೆ ಸಹಾಯ ಮಾಡಿಲ್ಲ ಅನ್ನೋದು ಕೂಡ ದೊಡ್ಡ ತಪ್ಪು. ಬಟ್ ನಮ್ಮ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದು ಅದು ಸುಳ್ಳಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದು ಕೂಡ ಸತ್ಯ. ಆದರೆ ಇದು ಭಾರಿ ಹಿಂದೆನೇ, ಅಂದರೆ ಈ ಘಟನೆ ನಡೆಯೋದಕ್ಕಿಂತ 6 ತಿಂಗಳ ಹಿಂದೆನೇ ಅದೆಲ್ಲದೂ ಕೂಡ ಸರಿ ಹೋಗಿತ್ತು. ನಾವು ಚೆನ್ನಾಗಿದ್ವಿ. ಬಟ್ ಸಾರ್ವಜನಿಕ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ. ಅಷ್ಟು ಬಿಟ್ಟರೆ ನಾವು ಸಂಬಂಧದ ಇದರಲ್ಲಿ ಎಲ್ಲದೂ ಕೂಡ ಸರಿ ಹೋಗಿತ್ತು. ನಮ್ಮ ನಡುವೆ ಭಿನ್ನಾಭಿಪ್ರಾಯ ಬಂದಿದ್ದು ಕೂಡ ಸತ್ಯ, ಅದು ಸರಿ ಹೋಗಿದ್ದು ಕೂಡ ಸತ್ಯ ಅನ್ನೋದನ್ನು ಕೂಡ ದಿನಕರು ಒಪ್ಪಿಕೊಳ್ತಾರೆ. ಇನ್ನು ಇಲ್ಲಿ ಅತ್ತಿಗೆ ವಿಚಾರವನ್ನು ಹೇಳ್ತಾರೆ. ಪ್ರಮುಖವಾಗಿ ಅತ್ತಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ವಿಚಾರ. ಇಲ್ಲಿ ಅತ್ತಿಗೆ ವಿಜಯಲಕ್ಷ್ಮಿ ದರ್ಶನ್ ಪಾಲಿಗೆ ಮಾತ್ರ ಅಲ್ಲ, ಇಡೀ ಕುಟುಂಬದ ಪಾಲಿಗೆ ಆಕೆ ದೇವತೆನೇ ಸರಿ ಅಂತಲೂ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಸಲ ಅವರು ಹೇಳಿದಾರಂತೆ, ಈ ದಿನಕರ್ ತುಗುದೀಪು ದರ್ಶನ್ ಜೈಲೊಳಗಿದಾರಲ್ಲ, ಅವರನ್ನು ಈ ಸಮಸ್ಯೆಗಳನ್ನು, ಅವರದ್ದು ಆರೋಗ್ಯದ ಸಮಸ್ಯೆ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ನೋಡ್ತಾ ಹೋದಾಗ ಮತ್ತು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋದಾಗ ತಲೆ ಕೆಡಿಸ್ಕೊಂಡು ಕೂದರೆ ಅವಾಗ ವಿಜಯಲಕ್ಷ್ಮಿ ಹೇಳ್ತಿದ್ರಂತೆ, ಡೋಂಟ್ ವರಿ ಬ್ರದರ್, ನಾನು ಇದ್ದೀನಲ್ಲ, ನಾನು ಕರ್ಕೊಂಬರ್ತೀನಿ, ನೀನು ಸ್ಟ್ರಾಂಗ್ ಆಗಿರು ಅಂತ ಹೇಳ್ತಿದ್ರಂತೆ. ಅವಾಗೆಲ್ರಿಗೂ ಕೂಡ ಶಾಕ್ ಆಗ್ತಿದ್ದಂತೆ, ಏನಮ್ಮ ಈಕೆ ಧೈರ್ಯ ಅಂತೇಳಿ. ಹೌದು, 100%. ಅಲ್ಲಿ ಮೀನಾ ತುಗುದೀಪ್ ಇಂತಹ ಧೈರ್ಯವಂತೆ, ದಿಟ್ಟ ಮಹಿಳೆನೋ, ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಕೂಡ ಅಂತಹದ್ದೇ ಧೈರ್ಯವಂತೆ. ಅದೇ ಕಾರಣಕ್ಕೆ ಇವ್ರು ಹೇಳ್ತಾರೆ ಅತ್ತಿಗೆ ದೇವರೇ ಸರಿ ಅಂತಲೂ ಕೂಡ ಹೇಳ್ತಾರೆ. ತಮ್ಮನಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ರೆ ಅತ್ತಿಗೆ ಇನ್ನೂ ಕೂಡ ಹೆಚ್ಚಿಗೆ ಕರ್ತವ್ಯವನ್ನು ಮಾಡಿದ್ದಾರೆ. ಇನ್ನು ಮಗ ವಿನೀಶ್ ಕೂಡ ಸ್ಟ್ರಾಂಗ್ ಬಾಯ್. ಅವನು ಇವತ್ತಿಗೂ ಹೇಳ್ತಾರಂತೆ, ಮೈ ಫಾದರ್ ಈಸ್ ಸೂಪರ್ ಮ್ಯಾನ್ ಅಂತ ಹೇಳ್ತಾರಂತೆ. ಅಂದರೆ ಅಷ್ಟು ಹೆಮ್ಮೆ ಇದೆ ಆತನಿಗೆ ಅಂತೇಳಿ. ದರ್ಶನ್ಗೆ ಅಸಲಿಗೆ L4 L5 ಹತ್ತಿರ ಸಮಸ್ಯೆ ಇರೋದು ಕೂಡ ಸತ್ಯ. ಅದರ ರಿಲೇಟೆಡ್ ಆಗಿ ಕಾಲು ನೋವು ಬರ್ತಿರೋದು ಕೂಡ ಸತ್ಯ. ನಡ್ಕೊಂಡು ಹೋಗೋಕ್ಕೆ ಆಗದೆ ಇರೋದು ಕೂಡ ಸತ್ಯ. ಆರಂಭದಲ್ಲಿ ಆಪ್ರೇಷನ್ನೇ ಮಾಡಬೇಕಂತೇಳಿ ಹೇಳಿದ್ದು ಕೂಡ 100ಕ್ಕೆ 100 ಸತ್ಯ. ಆದರೆ ನಂತರ ಅದು ಸ್ವಲ್ಪ ಬದಲಾವಣೆ ಆಯಿತು. ಇಲ್ಲಿ BGSಗೆ ಬಂದ ಬಳಿಕ ವೈದ್ಯರು ಅದನ್ನು ಬೇರೆ ರೀತಿಯೇ ಸಾರ್ಟ್ಔಟ್ ಮಾಡ್ತಾ ಬಂದರು. ಈಗ ಒಂದೊಂದೇ ಪ್ರಾಬ್ಲಮನ್ನು ಸಾರ್ಟ್ಔಟ್ ಮಾಡ್ತಿದ್ದಾರೆ. ಮೈಸೂರಿಗೆ ಹೋಗಿದ್ದಂಥ ಉದ್ದೇಶನೂ ಕೂಡ ಅದೇ. ಫ್ಯಾಮಿಲಿ ಡಾಕ್ಟರ್ ಮತ್ತು ಫಿಸಿಯೋಥೆರಪಿ ಮಾಡುವಂಥ ಡಾಕ್ಟರ್ ಅಲ್ಲೇ ಇರೋದರಿಂದ ಅವರು ಫಿಸಿಯೋಥೆರಪಿಯನ್ನು ಮಾಡ್ತಿದ್ದಾರೆ ಅಂತ. ವಿದೌಟ್ ಆಪ್ರೇಷನ್ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಂತೇಳಿ ನೋಡಿ, ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ವಿದೌಟ್ ಆಪ್ರೇಷನ್ ಮಾಡೋಣ ಅಂತಲೂ ಕೂಡ ಟ್ರೈ ಮಾಡ್ತಿದ್ದಾರಂತೆ. ಹೀಗಾಗಿನೇ ದರ್ಶನ್ ಡೇ ಬೈ ಡೇ ರಿಕವರಿ ಆಗ್ತಿದ್ದಾರೆ. ಬಟ್ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ಆದರೂ ಕೂಡ ಪರವಾಗಿಲ್ಲ, ದರ್ಶನ್ ಆರೋಗ್ಯದಲ್ಲಿ ಎಷ್ಟೋ ಚೇತರಿಕೆ ಆಗಿದೆ. ಆಮೇಲೆ ಈ ಪ್ಯಾರಾಲಿಸಿಸ್ ಆಗ್ತಿತ್ತು ಇದೇ ರೀತಿ ಬಿಟ್ಟರೆ ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಕೂಡ ಸತ್ಯ ಅಂತೆ. ಅದರಲ್ಲೇನು ಸುಳ್ಳಿಲ್ಲ, ಅದು ಕೂಡ ಸತ್ಯನೇ. ಬಟ್ ಆದರೆ ಅದಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ಶುರುವಾಗಿದ್ದು ಎಲ್ಲೋ ಒಂದು ಕಡೆ ಸರಿ ಹೋಯಿತು ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ದರ್ಶನ್ ಹೇಗೆ ಅಂತ ಹೇಳಿದರೆ, ಇಲ್ಲಿ ಏನಾದರೂ ಒಂದು ಬೇಕು ಅಥವಾ ಕೇಳಿದ್ರೆ ಅವನ ಹತ್ರ ಇಲ್ಲ ಅನ್ನೋಂಥ ಮಾತೇ ಇಲ್ವಂತೆ. ಈ ವಿಚಾರಕ್ಕೆ ಯಾವುದು ಹೇಳಿ ದಿನಕರಿಗೆ ಏನೂ ಕೂಡ ಕೊಡಿಸಿಲ್ಲ, ಏನೂ ಮಾಡಲ್ಲ ಸಹಾಯ ಅಂತ ಹೇಳಿ ಮಾತು ಬಂತಲ್ಲ, ಅದಕ್ಕೂ ಕೂಡ ದಿನಕರ್ ಹೇಳ್ದ, ದರ್ಶನ್ ಯಾವತ್ತೂ ಕೂಡ ಹಂಗೆ ಹೇಳೋದು ಇಲ್ಲ, ಹೇಳಿಯೂ ಇಲ್ಲ, ಬಟ್ ನಾನೇ ಕೇಳಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ದಿನಕರು, ನಾನು ಆರಂಭದಲ್ಲಿ ಹೇಳಿದಲ್ಲ, ಇಬ್ಬರು ಸ್ಟ್ರಾಂಗ್ ಲೇಡಿಯನ್ನು ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ, ಗ್ರೇಟೆಸ್ಟ್ ವುಮೆನ್ಸ್ ಅವರಿಬ್ಬರು ಕೂಡ ಅಂತೇಳಿ ಹೇಳ್ತಾರೆ. ಆ ಇಬ್ಬರು ಯಾರು ಅಂತೇಳಿ ಕೇಳಿದರೆ, ಒಂದು ಮೀನಾ ತುಗುದೀಪ್ ಅವರು, ಅವರ ಅಮ್ಮ. ಎರಡನೇದು ಇವರು ಯಾರು, ವಿಜಯಲಕ್ಷ್ಮಿ ದರ್ಶನ್ ಅವರು. ಇಲ್ಲಿ ಮೀನಾ ತುಗುದೀಪ್ ಅವರು ತನ್ನ ಗಂಡನಿಗೋಸ್ಕರ ಕಿಡ್ನಿಯನ್ನು ದಾನ ಮಾಡಿ ಇವತ್ತು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಸರ್ವೈವಲ್ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಜೀವನವನ್ನು ಸಾಗಿಸ್ತಿದ್ದಾರೆ. ಅಷ್ಟು ನೋವಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ಜೀವನವನ್ನು ಸಾಗಿಸ್ಕೊಂಡು ಬರ್ತಿದ್ದಾರೆ. ಇನ್ನು ಅತ್ತಿಗೆನೂ ಕೂಡ ಹಾಗೆ ಗಂಡನನ್ನು ಕಾಪಾಡೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ, ಹೊರಗಡೆ ಕರ್ಕೊಂಬರೋದಕ್ಕೆ ಮಾಡಿದಂಥ ಪ್ರಯತ್ನಗಳಿದೆಯಲ್ಲ, ಶತಪ್ರಯತ್ನಗಳು, ಅದು ವಿವರಿಸೋಕ್ಕೆ ಅಸಾಧ್ಯ. ಇನ್ನು ಅವ್ರ ಅಮ್ಮಂಗೆ, ಯಾರಿಗೆ ಮೀನಾ ತುಗುದೀಪ್ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರೋದು ಕೂಡ ಸತ್ಯ. ಸುಮಾರೊಂದು 6 ವರ್ಷದ ಹಿಂದೆಯೇ ಅವರಿಗೆ ಕ್ಯಾನ್ಸರ್ನಿಂದ ರಿಕವರಿ ಆಗಿದ್ದಾರೆ. 6 ವರ್ಷದಿಂದ ಸಿಕ್ಕಾಪಟ್ಟೆ ಕ್ಯಾನ್ಸರ್ ಅವರಿಗೆ ಸಮಸ್ಯೆ ಆಗಿತ್ತು. ಈಗ ಎಲ್ಲದೂ ಕೂಡ ಆಗಿದೆ, ಕೀಮೊಥೆರಪಿ ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಆಗಿದೆ. ಬಟ್ ಈಗ ಅವರಿಗೆ ಒಂದು ಸಮಸ್ಯೆ ಇದೆಯಂತೆ, ನಿಂತರೆ ಎಲ್ಲಾದರೂ ಬೀಳ್ತೀನಿ ಅನ್ನೋಂಥ ಭಯ, ಆ ರೀತಿಯಾದಂಥ ಒಂದು ಸಮಸ್ಯೆ ಕಾಡ್ತಿದೆ. ಸೊ ದಟ್ ಅವರು ಎಲ್ಲೂ ಕೂಡ ನಿಲ್ಲೋದಿಲ್ಲ, ವೀಲ್ ಚೇರ್ನಲ್ಲೇ ಹೋಗೋದು ಬರೋದು, ಅಥವಾ ಯಾರಾದರೂ ಒಬ್ಬರು ಸಪೋರ್ಟಿವ್ ಬೇಕಂತ ಆಗಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಈಗ ದರ್ಶನ್ ಬಿಡುಗಡೆ ಆಗಿ ಫಾರ್ಮ್ ಹೌಸಿಗೆ ಹೋದ ಬಳಿಕ ಎಲ್ಲರೂ ಕೂಡ ಜೊತೆಗೆ ಎಂಜಾಯ್ ಮಾಡಿದ್ದಾರೆ. ಈ ಮೂಲಕ ಎಲ್ಲವನ್ನು ಕೂಡ ಮರ್ತಿದ್ದಾರೆ. ಮತ್ತೆ ಸುಂದರವಾದಂಥ ಫ್ಯಾಮಿಲಿ ಒಟ್ಟಾಗಿದೆ. ಈ ಮೂಲಕ ನಮ್ಮ ಸಂಸಾರ
ಆನಂದ ಸಾಗರ ಅನ್ನುವಂಥ ಹಾಡನ್ನು ಹಾಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ಆದರೂ ಕೂಡ ದರ್ಶನ್ಗೆ ಇರುವಂತಹ ನೋವು, ಆ ವೇದನೆ ಅದ್ಯಾವುದು ಕೂಡ ಫುಲ್ ಕಂಪ್ಲೀಟಾಗಿ ಹೋಗಿದೆ ಅಂತಲ್ಲ. ಇವತ್ತಿಗೂ ಕೂಡ ಅದೊಂದು ಭಯ, ಅದು ಕೂಡ ಅವ್ರ ಮನಸ್ಸಿನಲ್ಲಿದೆ, ಆತಂಕನೂ ಕೂಡ ಇದೆ. ಬಟ್ ಅವರೆಲ್ಲರೂ ಕೂಡ ದಿನಕರ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎಲ್ಲರೂ ಕೂಡ ಧನ್ಯವಾದವನ್ನು ಸಮರ್ಪಿಸೋದು ಯಾರಿಗೆ ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟೀಸ್ಗೆ. ಇವತ್ತಿಗೂ ಕೂಡ ಸೆಲೆಬ್ರಿಟೀಸ್ಗಳ ಸಂಖ್ಯೆ ಹೆಚ್ಚಾಗ್ತದೇ ಹೊರತು ಕಡಿಮೆ ಆಗ್ತಿಲ್ಲ. ಹಾಗಾಗಿ ಅವರಿಗೆ ಅದೊಂದು ಹೆಮ್ಮೆ ಇದೆ, ಖುಷಿ ಇದೆ, ಮತ್ತೊಂದು ಆತ್ಮತೃಪ್ತಿಯೂ ಕೂಡ ಇದೆ ಅಂತಲೇ ಹೇಳ್ಬೋದು. ನಿಮಗೇನಿಸುತ್ತೆ ಸ್ನೇಹಿತರೆ, ದರ್ಶನ್ ಅವರ ಇವತ್ತಿನ ಈ ಜೀವನದ ಕುರಿತು, ಇವತ್ತಿನ ಈ ಬದುಕಿನ ಟರ್ನಿಂಗ್ ಪಾಯಿಂಟ್ನ ಕುರಿತು ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.